ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಕಪಿಲನು ದೇವಹೂತಿಗೆ ಭಕ್ತಿಯೋಗದ ವಿಭಾಗಗಳನ್ನು ಕಾಲಸ್ವರೂಪವನ್ನು ತಿಳಿಸಿದುದು ಎಂಬ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ಕಪಿಲನು ಹೇಳಿದ ಈ ಭಕ್ತಿಯೋಗದ ಮಹಿಮೆಯನ್ನು ಕೇಳಿದ ಮೇಲೆ ದೇವಹೂತಿಯು, ಓ ಮಹಾತ್ಮ, ಮಹತ್ತು ಮೊದಲಾದ ತತ್ವಗಳಿಗೂ ಪ್ರಕೃತಿಗೂ ಪುರುಷನಿಗೂ ಇರುವ ಪರಸ್ಪರ ವೈಲಕ್ಷಣ್ಯವನ್ನು, ಅವುಗಳ ಸ್ವರೂಪವನ್ನು, ಪರಮಾತ್ಮನ ಸ್ವರೂಪವನ್ನು ತಿಳಿದುಕೊಂಡೆನು. ಸಿದ್ಧಾಂತಗಳಲ್ಲಿ ಈ ಪ್ರಕೃತಿ ಮೊದಲಾದವುಗಳ ನಿಜಸ್ಥಿತಿಯನ್ನು ತಿಳಿಯುವುದಕ್ಕೆ ಯಾವ ವಿಧವಾದ ಭಕ್ತಿಯನ್ನು ಮುಖ್ಯವೆಂದು ಹೇಳುವರು? ಆ ಭಕ್ತಿಯೋಗದ ನಾನಾ ಮಾರ್ಗಗಳನ್ನು ನನಗೆ ವಿವರಿಸಿ ತಿಳಿಸಬೇಕು. ಮೋಕ್ಷಾಪೇಕ್ಷೆಯುಳ್ಳವರಿಗೆ ವಿರಕ್ತಿಯನ್ನು ಹುಟ್ಟಿಸತಕ್ಕ ಸಂಸಾರದ ವಿಚಿತ್ರ ಗತಿಗಳೆಲ್ಲವನ್ನೂ ತಿಳಿಸಬೇಕು. ಮತ್ತು ಕಾಲವೆಂಬುದು ಭಗವಂತನಿಗೆ ಶರೀರವಾಗಿಯೂ ಬ್ರಹ್ಮಾದಿ ದೇವತೆಗಳನ್ನು ತನ್ನ ವಶ ಮಾಡಿಕೊಳ್ಳಬಲ್ಲದಾಗಿಯೂ ಇರುವುದೆಂದು, ಈ ಕಾಲದಿಂದ ಬಂದೊದಗುವ ಜರಾ ಮರಣಗಳೇ ಮೊದಲಾದ ಸಾಂಸಾರಿಕ ಧರ್ಮಗಳನ್ನು ದಾಟುವುದಕ್ಕಾಗಿಯೇ ಹಿರಿಯರು ನಿವೃತ್ತಿ ಧರ್ಮವನ್ನು ಆಚರಿಸುವರೆಂದು ಹೇಳಿದೆಯಲ್ಲವೇ? ಅಂತಹ ಕಾಲ ಸ್ವರೂಪವನ್ನು ವಿವರವಾಗಿ ತಿಳಿಸಬೇಕು. ದೇಹವನ್ನೇ ಆತ್ಮವೆಂದು, ತಾನೇ ಸ್ವತಂತ್ರನೆಂದು ಭ್ರಮಿಸಿ ಆತ್ಮ ಪರಮಾತ್ಮ ಸ್ವರೂಪವನ್ನು ತಿಳಿಯದೆ ಸ್ವರ್ಗ ನರಕಾದಿಗಳಿಗೆ ತಂದು ಸೇರಿಸತಕ್ಕ ಕರ್ಮಗಳನ್ನು ಆಚರಿಸಿ ಆ ಮೂಲಕವಾಗಿ ಸಂಸಾರವೆಂಬ ಗಾಢಾಂಧಕಾರದಲ್ಲಿ ಬಿದ್ದು ನರಳುವ ಪ್ರಪಂಚಕ್ಕೆ ಜ್ಞಾನ ಪ್ರಕಾಶವನ್ನು ಉಂಟು ಮಾಡುವುದಕ್ಕಾಗಿಯೇ ನೀನು ಸೂರ್ಯನಂತೆ ಉದಿಸಿದವನಲ್ಲವೇ? ಆದುದರಿಂದ ಈ ನನ್ನ ಅಜ್ಞಾನಾಂಧಕಾರವನ್ನು ನೀಗಿಸಬೇಕು ಎಂದಳು. ಇದನ್ನು ಕೇಳಿ ಕಪಿಲ ಮಹಾಮುನಿಯು ಸಂತೋಷಗೊಂಡು ತನ್ನ ತಾಯಿಯಾದ ದೇವಹೂತಿಯನ್ನು ಕುರಿತು, ಅಮ್ಮ, ಕೇಳು, ಭಕ್ತಿಯನ್ನು ಸಾಧಿಸುವುದಕ್ಕೆ ಅನೇಕ ಮಾರ್ಗಗಳುಂಟು. ಅದಕ್ಕೆ ತಕ್ಕಂತೆ ಭಕ್ತಿಯೋಗವೆಂಬುದು ಹಲವು ಬಗೆಯಾಗಿರುವುದು. ಮನುಷ್ಯನ ಗುಣ ಸ್ವಭಾವಗಳಿಗೆ ತಕ್ಕಂತೆ ಅವನ ಮನೋಧರ್ಮವು ಭೇದಿಸುವುದರಿಂದ ಆ ಮನಸ್ಸಿನ ವ್ಯಾಪಾರವಾದ ಭಕ್ತಿಯಲ್ಲಿಯೂ ಸಾತ್ವಿಕವೆಂದು, ರಾಜಸವೆಂದು, ತಾಮಸವೆಂದು 3 ಬಗೆಯುಂಟು. ದ್ವೇಷದಿಂದಾಗಲಿ, ಡಂಭದಿಂದಾಗಲಿ, ಮಾತ್ಸರ್ಯದಿಂದಾಗಲಿ ನಡೆಸತಕ್ಕ ಭಕ್ತಿಯು ತಾಮಸ ಭಕ್ತಿ ಎನಿಸುವುದು. ಈ ತಾಮಸ ಭಕ್ತಿಯಲ್ಲಿಯೂ ಕೂಡ ಉತ್ತಮ, ಅಧಮ, ಮಧ್ಯಮಗಳೆಂಬ 3 ಒಳಭೇದಗಳುಂಟು. ಕೋಪ ಸ್ವಭಾವವುಳ್ಳವನಾಗಿಯೂ ಇತರ ಭೂತಗಳಲ್ಲಿ ಭೇದ ಬುದ್ಧಿಯುಳ್ಳವನಾಗಿಯೂ ಇರುವವನು ಮೇಲೆ ಹೇಳಿದ ಯಾವುದೋ ಒಂದು ಕಾರಣವನ್ನಿಟ್ಟುಕೊಂಡು ನನ್ನಲ್ಲಿ ಭಕ್ತಿಯನ್ನು ಕಾಣಿಸಿದರೆ ಅವನು ತಾಮಸ ಭಕ್ತನೆನಿಸುವನು. ಶಬ್ದಾದಿ ವಿಷಯಗಳ ಲಾಭವನ್ನಾಗಲಿ, ಕೀರ್ತಿಯನ್ನಾಗಲಿ, ಐಶ್ವರ್ಯವನ್ನಾಗಲಿ ಅಪೇಕ್ಷಿಸಿ ನನ್ನನ್ನು ಪೂಜಿಸತಕ್ಕವರು ರಾಜಸ ಭಕ್ತನೆನಿಸುವನು. ಇಂಥವನಿಗೆ ನನ್ನಲ್ಲಿ ಪರಮಾತ್ಮನೆಂಬ ಬುದ್ಧಿಯು, ತನ್ನಲ್ಲಿ ನಾನು ಅಂತರ್ಯಾಮಿಯಾಗಿರುವೆನು ಎಂಬ ಭಾವವು ಇರಲಾರದು. ಯಾವುದೋ ಒಂದು ದೇವತೆಯನ್ನಾಗಿ ನೆನೆಸಿ ನನ್ನನ್ನು ಪೂಜಾದಿಗಳಿಂದ ಪುರಸ್ಕರಿಸುತ್ತಿರುವನು. ಇಂಥವನ ಭಕ್ತಿಯು ರಾಜಸ ಭಕ್ತಿ ಎನಿಸುವುದು. ಇವೆರಡನ್ನೂ ಬಿಟ್ಟು ತನ್ನ ಪಾಪಗಳು ನೀಗಬೇಕೆಂದಾಗಲಿ, ಪರಮಪುರುಷನಾದ ನನ್ನಲ್ಲಿ ಕರ್ಮ ಸಮರ್ಪಣವನ್ನು ಮಾಡಿ ಅದರಿಂದ ನನ್ನ ಅನುಗ್ರಹವನ್ನು ಪಡೆಯಬೇಕೆಂದಾಗಲಿ, ಸರ್ವೇಶ್ವರನ ಆಜ್ಞೆಯಾದುದರಿಂದ ನಾನು ಅವಶ್ಯವಾಗಿ ಇದನ್ನು ನಡೆಸಬೇಕು, ನಡೆಸದಿದ್ದರೆ ಭಗವಂತನ ನಿಗ್ರಹಕ್ಕೆ ಗುರಿಯಾಗುವೆವೆಂಬ ಭಾವದಿಂದಾಗಲಿ, ತಾನು ಈಶ್ವರನಿಗೆ ಶರೀರವೆಂದು, ತನಗೆ ಪರಮಾತ್ಮನು ಅಂತರಾತ್ಮನೆಂದು, ಅವನನ್ನು ಬಿಟ್ಟು ತನಗೆ ಬೇರೆ ಆಶ್ರಯವಿಲ್ಲವೆಂದು ತಿಳಿದಾಗಲಿ ನನ್ನನ್ನು ಪೂಜಿಸಿದರೆ ಅದು ಸಾತ್ವಿಕ ಭಕ್ತಿ ಎನಿಸುವುದು. ಈ ಸಾತ್ವಿಕ ಭಕ್ತಿಯು ಉತ್ತಮ, ಮಧ್ಯಮ, ಅಧಮಗಳೆಂದು 3 ವಿಧವಾಗಿ ಬೇರ್ಪಟ್ಟಿರುವುದು. ಭಗವಂತನ ಆಜ್ಞೆಯಾದುದರಿಂದಲೇ ಇದನ್ನು ನಾವು ಅವಶ್ಯವಾಗಿ ನಡೆಸಬೇಕೆಂದು ಸಾಧಿಸತಕ್ಕ ಭಕ್ತಿಯೋಗವು ಉತ್ತಮ ಭಕ್ತಿ ಎನಿಸುವುದು. ಭಗವಂತನಲ್ಲಿ ಕರ್ಮ ಸಮರ್ಪಣವನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಮಾಡುವ ಭಕ್ತಿಯು ಮಧ್ಯಮವೆನಿಸುವುದು. ತನ್ನ ಪಾಪಗಳನ್ನು ತೀರಿಸಿಕೊಳ್ಳಬೇಕೆಂದು ಮಾಡುವ ಭಕ್ತಿಯು ಅಧಮವೆನಿಸುವುದು. ಓ ಜನನಿ, ಸಮಸ್ತ ಪ್ರಾಣಿಗಳ ಹೃದಯದಲ್ಲಿಯೂ
ನೆಟ್ಟಗಿರತಕ್ಕ ಪುರುಷೋತ್ತಮನಾದ ನನ್ನ ಗುಣಗಳನ್ನು ಕಿವಿಯಿಂದ ಕೇಳಿದಾಗ ಗಂಗಾ ಪ್ರವಾಹವು ನಡುದಾರಿಯಲ್ಲಿ ಎಲ್ಲಿಯೂ ನಿಲ್ಲದೆ ಸಮುದ್ರವನ್ನು ಸೇರುವಂತೆ ಮನಸ್ಸು ಬೇರೆ ಯಾವ ವಿಷಯದಲ್ಲಿಯೂ ಪ್ರವರ್ತಿಸದೆ ಬೇರೆ ಯಾವ ಫಲವನ್ನು ಅಪೇಕ್ಷಿಸದೆ ನನ್ನಲ್ಲಿಗೆ ಬಂದು ಸೇರಿ ನನ್ನನ್ನು ಪ್ರೀತಿಸಿದರೆ ಅದೇ ಭಕ್ತಿ ಎನಿಸುವುದು. ಇದು ಸತ್ವಾದಿ ಗುಣಗಳಿಂದ ಉಂಟಾದ ದೋಷಗಳೆಲ್ಲವನ್ನೂ ನೀಗಿಸಿ ಮುಕ್ತಿಯನ್ನು ಕೈಗೂಡಿಸುವುದು. ಇಂತಹ ಭಕ್ತಿಯೋಗವನ್ನು ಹಿಡಿದವರಿಗೆ ಸಾಯುಜ್ಯವೆಂದು, ಸಾಲೋಕ್ಯವೆಂದು, ಸಾಮೀಪ್ಯವೆಂದು, ಸಾರೂಪ್ಯವೆಂದು ಬೇರೆ ಬೇರೆ ವಿಧವಾದ ಮುಕ್ತಿಗಳೆಲ್ಲವೂ ಸುಲಭವಾಗಿ ಕೈಗೂಡುವವು. ಆದರೆ ಭಕ್ತಿಯೋಗದಿಂದ ಪಕ್ವವಾದ ಮನಸ್ಸುಳ್ಳವರಿಗೆ ನನ್ನ ಸೇವೆಯಲ್ಲಿ ಹೊರತು ಮೇಲೆ ಹೇಳಿದ ಸಾಲೋಕ್ಯಾದಿಗಳಲ್ಲಿಯೂ ಅಪೇಕ್ಷೆ ಹುಟ್ಟಲಾರದು. ಹೀಗಿರುವಾಗ ಉತ್ತಮ ಭಕ್ತರಾದವರು ಸಾಂಸಾರಿಕ ಫಲವನ್ನು ಅಪೇಕ್ಷಿಸಲಾರರು ಎಂಬುದನ್ನು ಕೇಳಬೇಕೆ? ಯಾವ ಭಕ್ತಿಯಿಂದ ಪ್ರಕೃತಿ ಸಂಬಂಧವನ್ನು ದಾಟಿ ನನ್ನ ಸಾನ್ನಿಧ್ಯವಾದ ಮೋಕ್ಷವನ್ನು ಹೊಂದುವನು ಅದನ್ನೇ ಅತ್ಯಂತಿಕ ಅಂದರೆ ಮೇಲಾದ ಭಕ್ತಿ ಎನ್ನುವರು. ಆ ಭಕ್ತಿ ಯೋಗಕ್ಕೆ ಬೇಕಾದ ಅಂಗಗಳೆಲ್ಲವನ್ನೂ ತಿಳಿಸುವೆನು ಕೇಳು. ಯಾವ ಫಲವನ್ನು ಅಪೇಕ್ಷಿಸದೆ ತನ್ನ ವರ್ಣಾಶ್ರಮ ಧರ್ಮಗಳನ್ನು ನಡೆಸುತ್ತಾ ಬರುವುದು, ಪಾಂಚರಾತ್ರ ಶಾಸ್ತ್ರಗಳಲ್ಲಿ ವಿಧಿಸಲ್ಪಟ್ಟ ಕ್ರಮದಂತೆ ನನ್ನ ಅರ್ಚಾ ವಿಗ್ರಹಗಳನ್ನು ಆರಾಧಿಸುತ್ತಿರುವುದು, ಅರ್ಚಾರೂಪಿಯಾದ ನನ್ನ ನಿವಾಸ ಸ್ಥಾನಗಳನ್ನು ಆಗಾಗ ದರ್ಶನ ಮಾಡಿ ಬರುವುದು, ನನ್ನ ವಾಸಸ್ಥಾನಗಳನ್ನು ಶುದ್ಧಿಪಡಿಸುವುದು, ನನ್ನ ಮೂರ್ತಿಗಳನ್ನು ಸ್ತೋತ್ರ ಮಾಡುವುದು, ನಮಸ್ಕರಿಸುವುದು, ಸಮಸ್ತ ಭೂತಗಳನ್ನು ನನ್ನ ಸ್ವರೂಪವೆಂದೇ ಭಾವಿಸುವುದು, ಯಾವ ಕಾರಣದಿಂದಲೂ ಕದಲದ ವೈರಾಗ್ಯವನ್ನು ಹಿಡಿಯುವುದು, ತನಗಿಂತಲೂ ಹಿರಿಯರನ್ನು ಗೌರವಿಸುವುದು, ದುಃಖಿತರಲ್ಲಿ ದಯೆಯನ್ನು ತೋರಿಸುವುದು, ತನಗೆ ಸಮಾನರಾದವರಲ್ಲಿ ಸ್ನೇಹವನ್ನು ಬೆಳೆಸುವುದು, ಯಮ ನಿಯಮಾದಿ ಯೋಗಗಳನ್ನು ಅಭ್ಯಸಿಸುವುದು, ಯಾವಾಗಲೂ ವೇದಾಂತ ಶಾಸ್ತ್ರವನ್ನು ಕಿವಿಯಿಂದ ಕೇಳುತ್ತಿರುವುದು, ನನ್ನ ನಾಮಗಳನ್ನು ಸ್ಮರಿಸುವುದು, ತ್ರಿಕರಣ ಶುದ್ಧಿಯಿಂದ ಸತ್ಪುರುಷರ ಸೇವೆಯನ್ನು ಮಾಡುವುದು, ನಿರಹಂಕಾರನಾಗಿ ವರ್ತಿಸುವುದು, ಇವೆಲ್ಲವೂ ಭಕ್ತಿಯ ಅಂಗಗಳೆನಿಸುವವು. ಯಾವನು ಈ ಗುಣಗಳೆಲ್ಲವನ್ನು ತಪ್ಪದೆ ಅನುಸರಿಸುತ್ತಾ ನನ್ನಿಂದ ವಿಧಿಸಲ್ಪಟ್ಟ ಧರ್ಮಗಳನ್ನು ಅನುಷ್ಠಿಸುವನೋ ಅಂಥವನ ಮನಸ್ಸು ನಿರ್ಮಲವಾಗುವುದು. ಅಂಥವನು ತನ್ನ ಪ್ರಯತ್ನವಿಲ್ಲದೆಯೇ ನನ್ನ ಸ್ಥಾನಕ್ಕೆ ಬಂದು ಸೇರುವನು. ಪುಷ್ಪಗಳಲ್ಲಿರುವ ಪರಿಮಳವು ವಾಯುವಿನ ಸಹಾಯವಿದ್ದಾಗ ತನ್ನ ಪ್ರಯತ್ನವಿಲ್ಲದೆ ಬಂದು ಘ್ರಾಣೇಂದ್ರಿಯದಲ್ಲಿ ಸೇರುವಂತೆ ಯೋಗಿಯ ಮನಸ್ಸು ಆ ಭಕ್ತಿಯೋಗದ ಬಲದಿಂದ ಅನಾಯಾಸವಾಗಿ ಪರಬ್ರಹ್ಮವನ್ನು ಸೇರುವುದು. ಇವೆಲ್ಲವೂ ಸಾತ್ವಿಕ ಭಕ್ತಿಯೋಗಗಳೆನಿಸುವವು. ಇನ್ನು ತಾಮಸ ಭಕ್ತಿಯೋಗಗಳನ್ನು ತಿಳಿಸುವೆನು ಕೇಳು. ಕೆಲವರು ಸಮಸ್ತ ಭೂತಗಳಲ್ಲಿಯೂ ಅಂತರಾತ್ಮನಾಗಿರುವ ನನ್ನ ನಿಜವನ್ನು ತಿಳಿಯದೆ ನಟನೆಗಾಗಿ ನನ್ನ ಅರ್ಚಾ ವಿಗ್ರಹವನ್ನು ಪೂಜಿಸುವುದುಂಟು. ಹೀಗೆ ನಿಜವನ್ನು ತಿಳಿಯದೆ ನಡೆಸತಕ್ಕ ಪೂಜೆಯು ಬೂದಿಯಲ್ಲಿ ಮಾಡಿದ ಹೋಮದಂತೆ ವ್ಯರ್ಥವಾಗುವುದೇ ಹೊರತು ಸಫಲವಾಗದು. ಮನೆ ಮಕ್ಕಳಲ್ಲಿಯೂ ತನ್ನ ಶರೀರದಲ್ಲಿಯೂ ಅಭಿಮಾನವನ್ನಿಟ್ಟುಕೊಂಡು ಇತರ ಭೂತಗಳನ್ನು ದ್ವೇಷಿಸುವುದರ ಮೂಲಕವಾಗಿ ಅವುಗಳಲ್ಲಿ ಅಂತರಾತ್ಮನಾಗಿರುವ ನನ್ನನ್ನೇ ದ್ವೇಷಿಸುತ್ತಾ ಅರ್ಚಾವತಾರಗಳನ್ನು ನನ್ನಂತೆ ಭಾವಿಸದವನ ಮನಸ್ಸು ಎಂದಿದ್ದರೂ ಶುದ್ಧವೆನಿಸದು. ಅಮ್ಮ, ಹೀಗೆ ಇತರ ಭೂತಗಳಲ್ಲಿ ದ್ವೇಷ ಬುದ್ಧಿಯುಳ್ಳವನು ಪರ್ವತದಂತೆ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿ ನನ್ನನ್ನು ಪೂಜಿಸಿದರು ನಾನು ಸಂತೋಷಿಸಲಾರೆನು. ಆ ವನ ಪೂಜೆಗಳೆಲ್ಲವೂ ವ್ಯರ್ಥವೆಂದೇ ತಿಳಿ. ಆದುದರಿಂದ ಮನುಷ್ಯನು ತನ್ನ ಹೃದಯದಲ್ಲಿಯೂ ಸಮಸ್ತ ಭೂತಗಳಲ್ಲಿಯೂ ಸಮನಾಗಿ ವರ್ತಿಸುತ್ತಿರುವ ನನ್ನನ್ನು ತಿಳಿಯುವವರೆಗೆ ತನ್ನ ವರ್ಣಾಶ್ರಮ ಧರ್ಮಗಳನ್ನು ತಪ್ಪದೆ ನಡೆಸುತ್ತಾ ಸರ್ವೇಶ್ವರನಾದ ನನ್ನನ್ನು ತನ್ನ ಹೃದಯ ಕಮಲದಲ್ಲಿಯೇ ಪೂಜಿಸುತ್ತಿರಬೇಕು. ಸಮಸ್ತ ಭೂತಗಳನ್ನು ತನ್ನೊಡನೆ ಸ್ವಲ್ಪ ಮಾತ್ರವೂ ಭೇದ ಬುದ್ಧಿಯಿಂದ ನೋಡಬಾರದು. ಹೀಗೆ ಭೇದ ಬುದ್ಧಿಯಿಂದ ನೋಡುವವನಿಗೆ ಮೃತ್ಯು ಭಯವು ಮೇಲೆ ಮೇಲೆ ಹೆಚ್ಚುತ್ತಿರುವುದು. ಅಂಥವನು ಘೋರವಾದ ನರಕದಲ್ಲಿ ಬೀಳುವನು. ಆದುದರಿಂದ ನನ್ನನ್ನು ಪ್ರೀತಿಸಬೇಕೆಂಬ ಅಪೇಕ್ಷೆಯುಳ್ಳವನು ಮೊದಲು ಇತರ ಭೂತಗಳಲ್ಲಿ ತನ್ನೊಡನೆ ಸಮಾನ ಭಾವವನ್ನಿಟ್ಟು ಮಿತ್ರತ್ವದಿಂದ ನೋಡುತ್ತಾ ದಾನಮಾನಗಳಿಂದ ಇತರರನ್ನು ಪೂಜಿಸುತ್ತಿರಬೇಕು. ಓ ಜನನಿ,
ಜೀವರಾಶಿಗಳಲ್ಲಿ ತನಗೆ ಮೇಲಾದವರಲ್ಲಿ ಗೌರವವನ್ನು, ತನಗೆ ಸಮಾನರಲ್ಲಿ ಸ್ನೇಹವನ್ನು, ತನಗಿಂತಲೂ ಕೀಳಾದವರಲ್ಲಿ ದಾನವನ್ನು ಮಾಡಬೇಕು. ಎಲ್ಲರೂ ಜ್ಞಾನ ಸ್ವರೂಪರಾದುದರಿಂದಲೂ ಬ್ರಹ್ಮ ಸ್ವರೂಪರಾದುದರಿಂದಲೂ ಪರಸ್ಪರ ಭೇದವಿಲ್ಲದವರೆಂದು ಮನಸ್ಸಿನಲ್ಲಿ ದೃಢ ಜ್ಞಾನವನ್ನು ಇಟ್ಟುಕೊಳ್ಳಬೇಕು. ಇತರರನ್ನು ದಾನ ಮಾನಾದಿಗಳಿಂದ ಗೌರವಿಸುವಾಗ ಅವರೆಲ್ಲರೂ ಬ್ರಹ್ಮ ಸ್ವರೂಪರಾದುದರಿಂದ ಅವರಿಗೆ ನಡೆಸತಕ್ಕ ಸತ್ಕಾರಗಳೆಲ್ಲವೂ ಪರಮಾತ್ಮ ತೃಪ್ತಿಗಾಗಿಯೇ ಎಂಬ ಬುದ್ಧಿಯಿಂದ ನಡೆಸಿದಾಗಲೇ ಅವು ಸಾರ್ಥಕವಾಗುವವು. ಜನನಿ, ಇನ್ನು ಚೇತನ ಅಚೇತನ ವಸ್ತುಗಳಲ್ಲಿರುವ ತಾರತಮ್ಯವನ್ನು ತಿಳಿಸುವೆನು ಕೇಳು. ಜೀವವಿಲ್ಲದ ವಸ್ತುಗಳಿಗಿಂತಲೂ ಜೀವವುಳ್ಳ ವಸ್ತುಗಳು ಮೇಲೆನಿಸಿಕೊಳ್ಳುವವು. ಆ ಜೀವಿಗಳಿಗಿಂತಲೂ ಪ್ರಾಣವುಳ್ಳವು ಮೇಲೆನಿಸುವವು. ಆ ಪ್ರಾಣವುಳ್ಳವುಗಳಿಗಿಂತಲೂ ಜ್ಞಾನವುಳ್ಳವುಗಳು ಮೇಲೆನಿಸಿಕೊಳ್ಳುವವು. ಅವಕ್ಕಿಂತಲೂ ಇಂದ್ರಿಯ ವ್ಯಾಪಾರವುಳ್ಳವು ಮೇಲೆನಿಸುವವು. ಆ ಇಂದ್ರಿಯ ವ್ಯಾಪಾರವುಳ್ಳವುಗಳಲ್ಲಿ ಸಸ್ಯ ವರ್ಗಗಳಿಗೆ ಸ್ಪರ್ಶ ಜ್ಞಾನ ಮಾತ್ರ ಇರುವುದರಿಂದ ಆ ವೃಕ್ಷಾದಿಗಳಿಂದಲೂ ರಸಜ್ಞಾನ ಸಾಮರ್ಥ್ಯವುಳ್ಳ ಮತ್ಸ್ಯಾದಿಗಳು ಶ್ರೇಷ್ಠವೆನಿಸುವವು. ಅವಕ್ಕಿಂತಲೂ ಗಂಧಜ್ಞಾನವನ್ನು ಹೊಂದಿರುವ ಭ್ರಮರಾದಿಗಳು ಶ್ರೇಷ್ಠವೆನಿಸುವವು. ಅವಕ್ಕಿಂತಲೂ ಶಬ್ದಜ್ಞಾನವುಳ್ಳ ಸರ್ಪಾದಿಗಳು ಉತ್ತಮವೆನಿಸಿರುವವು. ಆ ಸರ್ಪಾದಿಗಳಿಗಿಂತಲೂ ರೂಪವನ್ನು ಗ್ರಹಿಸುವ ಶಕ್ತಿಯುಳ್ಳ ಕಾಗೆ ಮೊದಲಾದ ಜಂತುಗಳು ಮೇಲೆನಿಸುವವು. ಈ ಕಾಕಾದಿಗಳಿಗಿಂತಲೂ ಎರಡು ಸಾಲು ಹಲ್ಲುಗಳುಳ್ಳ ಜಂತುಗಳು ಉತ್ತಮವೆನಿಸುವವು. ಅವಕ್ಕಿಂತಲೂ ಚತುಷ್ಪಾದ ಜಂತುಗಳು ಮೇಲೆನಿಸುವವು. ಆ ಚತುಷ್ಪಾದಗಳಿಗಿಂತಲೂ ಎರಡು ಕಾಲಿನ ಜಂತುಗಳೆನಿಸಿಕೊಳ್ಳುವ ಮನುಷ್ಯಾದಿಗಳು ಉತ್ತಮರೆನಿಸುವರು. ಈ ಮನುಷ್ಯ ಜಾತಿಯಲ್ಲಿಯೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರು ಮೇಲೆನಿಸುವರು. ಈ 4 ವರ್ಣದವರಲ್ಲಿ ಬ್ರಾಹ್ಮಣರು ಮೇಲೆನಿಸುವರು. ಬ್ರಾಹ್ಮಣರಲ್ಲಿಯೂ ವೇದಾಧ್ಯಯನವನ್ನು ಮಾಡಿದವರು ಉತ್ತಮರೆನಿಸುವರು. ಅವರಲ್ಲಿ ಆ ವೇದಗಳ ಅರ್ಥವನ್ನು ತಿಳಿದವನು ಮೇಲೆನಿಸುವನು. ಆ ವೇದಾರ್ಥವನ್ನು ತಿಳಿದವರಲ್ಲಿಯೂ ಕೂಡ ಊಹಾಪೋಹಗಳಿಂದ ಸಂದೇಹವೆಲ್ಲವೂ ನೀಗುವಂತೆ ಉತ್ತಮ ಜ್ಞಾನವನ್ನು ಹೊಂದಿದ ಮೀಮಾಂಸಕನು ಮೇಲೆನಿಸುವನು. ಅವನಿಗಿಂತಲೂ ತನಗೆ ವಿಹಿತವಾದ ಕೃತ್ಯಗಳನ್ನು ನಡೆಸುತ್ತಾ ಬರುವವನು ಉತ್ತಮನೆನಿಸುವನು. ಅವನಿಗಿಂತಲೂ ನಿಷ್ಕಾಮನಾಗಿ ಸಂಸಾರ ನಿವೃತ್ತಿಯನ್ನು ಹೊಂದಿ ಸರ್ವಸಂಗ ಪರಿತ್ಯಾಗ ಮಾಡಿದವನು ಮೇಲೆನಿಸುವನು. ಅವನಿಗಿಂತಲೂ ತಾನು ಮಾಡಿದ ಕರ್ಮ ಕಲಾಪವನ್ನು, ಕರ್ಮ ಫಲವನ್ನು ತನ್ನಲ್ಲಿ ಅಂತರಾತ್ಮನಾಗಿರುವ ನನಗಾಗಿಯೇ ಅರ್ಪಿಸುತ್ತಾ ಎಲ್ಲವನ್ನೂ ನನ್ನ ಸ್ವರೂಪವನ್ನಾಗಿ ತಿಳಿದು ಭೇದ ಬುದ್ಧಿಯಿಲ್ಲದೆ ಸರ್ವ ಸಮನಾಗಿ ವರ್ತಿಸತಕ್ಕವನು ಮೇಲೆನಿಸುವನು. ಜನನಿ, ಮುಖ್ಯವಾಗಿ ಯಾವನು ಸರ್ವ ನಿಯಾಮಕನಾಗಿಯೂ ಸರ್ವ ರಕ್ಷಕನಾಗಿಯೂ ಸರ್ವಾಂತರ್ಯಾಮಿಯಾಗಿಯೂ ಇರುವ ನನ್ನಲ್ಲಿ ಆತ್ಮಭರ ಸಮರ್ಪಣವನ್ನು ಮಾಡಿ ಕರ್ಮಗಳನ್ನು ಮಾಡಿಸತಕ್ಕವನು, ಆ ಕರ್ಮಗಳಿಗೆ ಫಲವನ್ನು ಕೊಡತಕ್ಕವನು ನಾನೇ ಎಂದು ನಂಬಿ ಈ ವಿವೇಕ ಜ್ಞಾನದಿಂದ ತಾನು ಸ್ವತಂತ್ರನೆಂಬ ಅಭಿಮಾನವನ್ನು ಬಿಟ್ಟು ಚೇತನ ಅಚೇತನ ರೂಪವಾದ ಸಮಸ್ತ ಪ್ರಪಂಚವನ್ನು ಬ್ರಹ್ಮಸ್ವರೂಪವೆಂದೇ ತಿಳಿದು ಎಲ್ಲವನ್ನೂ ತನ್ನೊಡನೆ ಅಭೇದ ಬುದ್ಧಿಯಿಂದ ಭಾವಿಸುವನು. ಅಂತಹ ಜ್ಞಾನಿಗಿಂತಲೂ ಉತ್ತಮವಾದ ಬೇರೊಂದು ಜಂತುವನ್ನು ನಾನು ಕಾಣಲಿಲ್ಲ. ಸಮಸ್ತ ಭೂತಗಳಲ್ಲಿಯೂ ಭಗವಂತನು ತನ್ನ ನಿಜಾಂಶದಿಂದ ನೆಲೆಗೊಂಡಿರುವನು ಎಂಬುದನ್ನು ತಿಳಿದು ಎಲ್ಲರನ್ನೂ ಗೌರವಿಸಿ ನಮಸ್ಕರಿಸಬೇಕು. ಎಲೆ ಮನುಪುತ್ರಿ, ಇದುವರೆಗೆ ನಾನು ಹೇಳಿದ ಭಗವದುಪಾಸನಾತ್ಮಕವಾದ ಭಕ್ತಿಯೋಗವನ್ನಾಗಲಿ ಪ್ರಕೃತಿಗಿಂತಲೂ ಬೇರೆಯಾದ ಜೀವಾತ್ಮ ಸ್ವರೂಪವನ್ನು ತಿಳಿದುಕೊಳ್ಳತಕ್ಕ ಜ್ಞಾನಯೋಗವನ್ನಾಗಲಿ ಇವೆರಡರಲ್ಲಿ ಯಾವುದೊಂದನ್ನು ಅನುಷ್ಠಿಸಿದರೂ ಜೀವನು ಪರಮಪುರುಷನನ್ನು ಸೇರಬಹುದು. ಇನ್ನು ಕಾಲಸ್ವರೂಪವನ್ನು ತಿಳಿಸುವೆನು ಕೇಳು. ಮೇಲೆ ಹೇಳಿದ ಪ್ರಕೃತಿ ಪುರುಷರಿಗಿಂತಲೂ ದೈವ ಸಂಕಲ್ಪ ರೂಪವಾದ ಅದೃಷ್ಟಕ್ಕಿಂತಲೂ ಪುಣ್ಯ ಪಾಪ ರೂಪವಾದ ಕರ್ಮಗಳಿಗಿಂತಲೂ ವಿಲಕ್ಷಣವಾಗಿ ಇವೆಲ್ಲಕ್ಕಿಂತಲೂ ಮೇಲ್ಪಟ್ಟ ವಸ್ತುವೇ ಕಾಲವೆನಿಸುವುದು. ಇದು ಭಗವಂತನಿಗೆ ಶರೀರವಾಗಿ ಅವನ ಆಜ್ಞೆಗೆ ಒಳಪಟ್ಟಿರುವುದು ಮತ್ತು ಮಹತ್ತು ಮೊದಲಾದ ತತ್ವಗಳಿಗೆ ಮುಂದೆ ಮುಂದೆ ರೂಪಾಂತರಗಳನ್ನು ಹೊಂದಿಸುವುದಕ್ಕೂ ಇದೇ ಕಾರಣವಾಗಿರುವುದು. ಜೀವಾತ್ಮಗಳೆಲ್ಲವೂ ಜ್ಞಾನ ಸ್ವರೂಪದಿಂದ ಒಂದೇ ವಿಧವಾಗಿದ್ದರು ಆ ಆತ್ಮಗಳನ್ನು ದೇವ ಮನುಷ್ಯಾದಿ ಭೇದಗಳಿಂದ ಬೇರೆ ಬೇರೆಯಾಗಿ ಭಾವಿಸತಕ್ಕ ಭೇದ ಬುದ್ಧಿಯುಳ್ಳವರಿಗೆ
ಹುಟ್ಟು, ಮುಪ್ಪು, ಸಾವು ಮುಂತಾದ ಸಂಸಾರ ಭಯವನ್ನು ಉಂಟು ಮಾಡತಕ್ಕುದು ಈ ಕಾಲವೇ. ಈ ಕಾಲಸ್ವರೂಪಿಯಾದ ಭಗವಂತನೇ ಸಮಸ್ತ ಪ್ರಾಣಿಗಳಲ್ಲಿಯೂ ಒಳಹೊಕ್ಕು ಪ್ರಾಣಿಗಳಿಂದಲೇ ಪ್ರಾಣಿಗಳನ್ನು ಕೊಲ್ಲಿಸುವನು. ಈ ಕಾಲರೂಪಿಯಾದ ಭಗವಂತನೇ ಬ್ರಹ್ಮಾದಿ ದೇವತೆಗಳಿಗೂ ಅಧಿಪತಿಯು. ಕರ್ಮಗಳೆಲ್ಲವೂ ಈ ಕಾಲ ಸ್ವರೂಪವೇ. ಈ ಕಾಲಕ್ಕೆ ಎಲ್ಲರೂ ಸಮಾನರೇ ಹೊರತು ಇಂಥವರು ಮಿತ್ರರೆಂದು ಇಂಥವರು ಶತ್ರುಗಳೆಂದು ವ್ಯತ್ಯಾಸವಿಲ್ಲ. ಈ ಕಾಲರೂಪಿಯಾದ ಭಗವಂತನು ಯಾವಾಗಲೂ ಎಚ್ಚರಗೊಂಡಿದ್ದು ಎಚ್ಚರ ತಪ್ಪಿದವರನ್ನು ಕೊಲ್ಲುತ್ತಿರುವನು. ಎಚ್ಚರ ತಪ್ಪಿದವರಲ್ಲಿ ಶೋಕ ಮೋಹಾದಿ ರೂಪದಿಂದ ಒಳಹೊಕ್ಕು ಬಾಧಿಸುವನು. ಸಮಸ್ತ ಭೂತಗಳು ಅವನ ನಿಯಮಕ್ಕೆ ಒಳಪಟ್ಟೆ ನಡೆಯುವವು. ಇವನ ಭಯಕ್ಕಾಗಿಯೇ ಸೂರ್ಯನು ಅನವರತವು ಬೆಳಗುತ್ತಾ ಲೋಕಕ್ಕೆ ಬೆಳಕನ್ನು ಉಷ್ಣವನ್ನು ಕೊಡುತ್ತಿರುವನು. ಇವನ ಭಯಕ್ಕಾಗಿಯೇ ಪರ್ಜನ್ಯನು ವರ್ಷಿಸುವನು. ಇವನ ಭಯಕ್ಕಾಗಿಯೇ ನಕ್ಷತ್ರ ಸಮೂಹಗಳು ಮಿನುಗುತ್ತಿರುವವು. ಇವನ ಭಯಕ್ಕಾಗಿಯೇ ಎಲ್ಲ ಬಗೆಯ ಸಸ್ಯಗಳು ಕಾಲಕಾಲಕ್ಕೆ ಪುಷ್ಪ ಫಲಗಳನ್ನು ಕೊಡುತ್ತಿರುವವು. ನದಿಗಳು ಪ್ರವಹಿಸುವುದು, ಸಮುದ್ರವು ತನ್ನ ಮೇರೆಯನ್ನು ಮೀರದೆ ನಿಂತಿರುವುದು, ಅಗ್ನಿಯು ಜ್ವಲಿಸುವುದು, ಭೂಮಿಯು ಸಮಸ್ತ ಪರ್ವತ ಸಮೂಹಗಳೊಡನೆ ಕದಲದೆ ಸ್ಥಿರವಾಗಿರುವುದು, ಆಕಾಶವು ಸಮಸ್ತ ಜಂತುಗಳಿಗೂ ಅವಕಾಶವನ್ನು ಕೊಡುವುದು, ಮಹತ್ತತ್ವವು ಪೃಥಿವಿ ಮೊದಲಾದ ಆವರಣಗಳಿಂದ ಕೂಡಿದ ತನ್ನ ಸ್ವರೂಪವನ್ನು ಪ್ರಪಂಚ ರೂಪವಾಗಿ ವಿಸ್ತರಿಸಿಡುವುದು ಈ ಕಾಲರೂಪಿಯಾದ ಭಗವಂತನ ಭಯದಿಂದಲ್ಲದೆ ಬೇರೆಯಲ್ಲ. ಅಮ್ಮ, ರಜಸ್ತಮೋ ಗುಣ ಪ್ರಧಾನರಾದ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರೂ ಆತನ ಆಜ್ಞಾನುವರ್ತಿಗಳಾಗಿಯೇ ಪ್ರತಿ ಯುಗದಲ್ಲಿಯೂ ತಮಗೆ ನಿರ್ಣೀತವಾದ ಸೃಷ್ಟಿ ಸಂಹಾರಾದಿ ಕಾರ್ಯಗಳನ್ನು ನಡೆಸುತ್ತಿರುವರು. ಮತ್ತು ಕಾಲಸ್ವರೂಪಿಯಾದ ಆ ಭಗವಂತನು ತಾನು ಮಾತ್ರ ಜನನ ಮರಣಾದಿಗಳೊಂದು ಇಲ್ಲದೆ ವರ್ತಿಸುತ್ತಿರುವನು. ತಂದೆ ತಾಯಿ ಮೊದಲಾದ ಕಾರಣಗಳನ್ನು ಮುಂದಿಟ್ಟುಕೊಂಡು ಮಕ್ಕಳು ಮೊದಲಾದ ಕಾರ್ಯವಸ್ತುಗಳನ್ನು ಕಲ್ಪಿಸುವವನು ಈತನೇ. ಈ ಕಾಲರೂಪಿಯಾದ ಭಗವಂತನೇ ಯಮನಿಗೂ ಮರಣವನ್ನು ಕಲ್ಪಿಸತಕ್ಕವನಾದುದರಿಂದ ಮೃತ್ಯುವಿಗೂ ಮೃತ್ಯುವೆಂದು ಹೇಳಲ್ಪಡುವನು. ಅವನೇ ಆದಿಕರ್ತನು, ತಾನು ಮಾತ್ರ ಆದ್ಯಂತಗಳೊಂದು ಇಲ್ಲದವನು ಎಂದನು. ಇಲ್ಲಿ ಇದು 29ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.